ಬೆಸ್ಟ್ನಿ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಮತ್ತೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾನು ಸೂರಜ್ನ ಸೆಲೆಕ್ಟ್ ಮಾಡ್ಕೋತೀನಿ. ಎಲ್ಲರಿಗೂ ಬೇಕು ಬೇಕು ಅಂತ ಇಲ್ಲಿ ಕಾವ್ಯ ಸೂರ್ಯಣ್ಣ ನಾಳೆ ಟಾಸ್ಕ್ ವಿನ್ ಆಗ್ಬೇಕು. ನಾಟಕ ಮಾಡಕ್ಕೂ ಜೋಡಿ ಸದಸ್ಯರನ್ನು ಆರಿಸಲು ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಬೇರೆಯವರು ಕಂಪೇರ್ ಮಾಡಿದ್ರೆ ಅವನ ಜೊತೆಗೆ ನಾನೇ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ನಾನು ಸೂರಜ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ನಾಟಕ ಮಾಡಕ್ಕೂ ಎಲ್ಲರಿಗೂ ಬೇಕು ಬೇಕು ಅಂತ ತೋರಿಸಿ ನಾನು ಲಾಸ್ಟ್ ಅಲ್ಲಿ ಏನೋ ಇದು ಮಾಡಿಲ್ಲ. ನಾಳೆ ಟಾಸ್ಕ್ ವಿನ್ ಆಗ್ಬೇಕು. ಕಾವ್ಯಗಿರಿ ಆಚೆ ಇಡ್ತಿದ್ದೀನಿ. ಯಾಕೆ ಗಿಲ್ಲಿ ಮೇಲೆ ಯಾಕೆ ಅಷ್ಟೊಂದು ಆಕ್ರೋಶ ಅಂತ ಹೇಳ್ಬಿಟ್ಟು, ಅಂದ್ರೆ ನೀವ್ ಹೇಳ್ತೀರಾ ನಿನ್ನ ಆಚೆ ಕಳಿಸ್ತೀರಿ, ನಾನ್ ಕಪ್ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು, ಯಾಕಷ್ಟೊಂದು ಕೋಪ ಗಿಲ್ಲಿ ಮೇಲೆ ಅಂತ ಹೇಳ್ಬಿಟ್ಟು? ಅದು ಸಿಚುವೇಶನ್ ಹತ್ರ ಇರ್ತಿತ್ತು. ಅವ್ನ್ ತಪ್ಪು ಇಲ್ಲ, ನಾನು ಹೇಳಿದ್ದು ಸರಿ ಇಲ್ಲ, ಅವ್ನ್ ಸರಿ ನಾನ್ ತಪ್ಪು ಅಂತ ನಾನು ಏನು ಹೇಳಕ್ ಹೋಗಲ್ಲ. ಅಲ್ಲಿ ಆ ಥರನೇ ಸಿಚುವೇಶನ್ಸ್ ನಡೀತಾ ಇತ್ತು. ನನಗೆ ತುಂಬ ಅನಿಸ್ತಿತ್ತು ಎಲ್ಲೋ ನಾನು ಕಾವ್ಯನ ನಾಮಿನೇಟ್ ಮಾಡಿದಾಗಲೂ ಇಲ್ಲ ಗಿಲ್ಲಿಗೆ ಅದು ಕೋಪ ಬರ್ತಿತ್ತು. ಗಿಲ್ಲಿ ಇಮಿಡಿಯೇಟಾಗಿ ನನಗೆ ಬಂದು ನಾಮಿನೇಟ್ ಮಾಡ್ತಿದ್ದ, ಇಲ್ಲ ನಾವೆಲ್ಲ ಕುತ್ಕೊಂಡು ಅಲ್ಲಿ ಮಾತಾಡಿದಾಗಲೂ ಕೂಡ ಅಲ್ಲಿಂದ ಯಾವುದೋ ಒಂದು ವಿಷಯನ ತೆಗೆದು ಅದು ಸೀರಿಯಸ್ ವಿಷಯ ಆಗ್ತಾನೇ ಇರಲಿಲ್ಲ, ಬಟ್ ಅದನ್ನು ತೊಗೊಂಡು ನಾವು ನಾಮಿನೇಟ್ ಮಾಡಿರೋದು ಉಂಟು. ಅದಕ್ಕೆ ನನಗೆ ಯಾಕೆ ನೀನು ಯಾವಾಗಲೂ ನನಗೆ ಹೀಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು BB ಕಾಲೇಜ್ ಅಂತ ಬಂದಾಗಲೂ ಕೂಡ ನನ್ನ ಫಸ್ಟ್ ಕ್ಯಾಪ್ಟನ್ಸಿ ಅವನಿಂದನೇ ಮಿಸ್ ಆಗುತ್ತೆ. ಎಲ್ಲರೂ ಒಪ್ಕೋತಾರೆ, ಯಾಕಂದರೆ ಆ ಟೀಮಿಗೆ ಅವತ್ತು ನಾನು ಎಷ್ಟು ಆಟ ಆಡಿರ್ತೀನಿ, ಎಷ್ಟು ಸಲ ವಿನ್ ಆಗೋದು ನನ್ನ ಒಂದ್ಸಲಿ 2 ಸಲ ಹೋಗಲ್ಲ, ಅಷ್ಟೊಂದು ಸಲ ಹೋಗ್ತೀನಿ ನಾನು. ಟಾಸ್ಕ್ ರೌಂಡ್ ವಿನ್ ಆಗುತ್ತೆ, ಅದನ್ನು ನಾನು ಕನ್ಸಿಡರ್ ಮಾಡೋದೇ ಇಲ್ಲ ನಾನು ರಾಶಿಕನ್ ಒಪ್ಕೊಳಲ್ಲ ಅಂತಾನೆ. ಫಸ್ಟ್ ನನ್ನ ಕ್ಯಾಪ್ಟನ್ಸಿ ಅವನಿಂದ ಮಿಸ್ ಆಗುತ್ತೆ. ಅಲ್ಲಿಂದ ನಂಗೆ ಸಿಕ್ಕಾಪಟ್ಟೆ ಅವನಂದ್ರೆ ಕೋಪ ಇರುತ್ತೆ. ಮತ್ತು ಹೋಗ್ತಾ ಬರ್ತಾ ಟಾನ್ಸ್ ಕೊಡ್ತಿರ್ತಾನೆ, ಇಲ್ಲ ನಂದು ಸೂರಜ್ದಿನ ಮಾತು ಇನ್ನೊಂದೇನೋ ಇದು ಮಾಡೋದು, ಅದು ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿತ್ತು ನನಗೆ. ಅವನಿಗೋಗಿ ಮಾತಾಡಿರೋದು ಉಂಟು ನಾನು, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ ಅನ್ಕೊಂಡು. ಅವ್ನ ರಿಯಾಕ್ಷನ್ಸ್ ನನಗೆ ತುಂಬ ಡಿಫ್ರೆಂಟಾಗಿ ಸಿಕ್ತಿತ್ತು. ಓಕೆ, ನನಗೂ ನಿನಗೂ ಸೆಟ್ ಆಗಲ್ಲ ಅಂದಾಗ ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ, ಸುಮ್ಮನೆ ಏನಕ್ಕೆ ಕುತ್ಕೊಂಡು ಮಾತಾಡೋದು ಅವಶ್ಯಕತೆ ಇಲ್ಲ ಅಂದ್ಕೊಂಡಿರ್ತೀನಿ. ಆ ಟಾಸ್ಕ್ ಆಡ್ಬೇಕಾದ್ರೂ ಕೂಡ ನಾನು ಬಾಲ್ ತೊಗೊಂಡು ಹೋಗ್ಬೇಕಾದ್ರೆ ಒಂದು ಕಾಲ್ನ ಎಳಿತಾನೆ, ನನಗೆ ಎಳೆದು ನಾನು ಬೀಳ್ತೀನಿ. ಅದು ವಿಡಿಯೋದಲ್ಲಿ ಬಂದಿದೆಯೋ ಎಪಿಸೋಡಲ್ಲಿ ನನಗೆ ಗೊತ್ತಿಲ್ಲ. ನಾನು ಆಮೇಲೆ ಬಂದು ಹೇಳ್ತೀನಿ, ನನಗೇನಾರು ಆಗಿದೆ, ನಮ್ಮ ಅಪ್ಪ ನೀನು ಬಿಡ್ತಿರ್ಲಿಲ್ಲ ಕಣೋ ಅಂದ್ಕೊಂಡು. ಬಿಕಾಸ್ ಕಂಪ್ಲೀಟಾಗಿ ನನಗೆ ಬೀಳ್ತೀನಿ. ನನಗೆ ಗೊತ್ತಿಲ್ಲ ಅವತ್ತು ಯಾರು ಮುಖ ನೋಡಿ ಎದ್ದಿದ್ದೀನೋ ಗೊತ್ತಿಲ್ಲ, ನಾನು ಆರಾಮಾಗಿದೆ, ಏನೂ ಆಗಿಲ್ಲ ನನಗೆ. ಸೊ ಅದು ನಂಗೆ ಸಿಕ್ಕಾಪಟ್ಟೆ ಕೋಪ ಆಯಿತು. ಕಾಲು ಎಳ್ದಿದ್ದಾಗಿರ್ಲಿ, ಇಲ್ಲ ಅನ್ಕೊಂಡು ಹಂಗೆ ಅವನು ಕಾಮಿಡಿ ವೇಲ್ ಅದನ್ನು ಚೇಂಜ್ ಮಾಡ್ತಾನೆ ಮತ್ತೆ ಪದೇ. ಅದಕ್ಕಿಂತ ಮುಂಚೆನೂ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿರ್ತಾನೆ ನನಗೆ ಅವನು. ನೀನೇನು ಮಾಡ್ತೀಯಾ, ನಿನಗೆ ಹಾಗೆ ಹೀಗೆ ಅಂದ್ಕೊಂಡು ತುಂಬ ಟಾನ್ಸ್ ಕೊಟ್ಟಿರ್ತಾನೆ. ಅದು ತಲೆಯಲ್ಲಿತ್ತು ನನಗೆ.